ಕಾಯಿಪಲ್ಲೆ ಮುಂದೆ ನಿಲ್ಲಂಗಿಲ್ಲವ ಇವ ಎಂತ ತುಟ್ಟಿಗೈತೆ ಕಾಯಿಪಲ್ಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಸೊಪ್ಪು ಅಂತರೂ 10 ರೂಪಾಯಿ ಕಡಿಮೆ ಯಾವ ಸೊಪ್ಪಿನ ಶೂಡು ಇಲ್ಲ. ಕಡಿಮೆ ಬೇಕಾದ್ರೆ ತಗೋರಿ ಬೇಡಾರ ಬಿಡ್ರಿ ಅಂತಾವು ಒಟ್ಟ. ಮತ್ತೆ ಹೆಚ್ಚಿಗೆ ಇನ್ನೊಂದು ರೇಟ್ ಕೇಳಂಗೇ ಇಲ್ಲ. ಇವ್ರೆಲ್ಲೋದ್ರಿ ಅತ್ಯಾರ? ಬಂದೆ ಆಟೋದಾಗ ರೊಕ್ಕ ಕೊಟ್ಟು ಬರಕೋಗಿದ್ದೆ. ಇಲ್ಲೇ ಐತಿ ಕಾಯಿಪಲ್ಲೆ ಮಾರ್ಕೆಟ್, ಒಂಚೂರು ನಡ್ಕೊಂಡ್ ಬರಕ್ಕಾಗಲಿಲ್ಲನ? ಆಟೋದಾಗ ರೊಕ್ಕ ಕೊಡಕ್ಕೆ ಹೋಗಿದ್ದೆ ಅಂತಿರಲ್ಲ. ಇದ್ದಿದ್ದು ಬೈಕ್ ಮಾರಿ ಕುಂತ ಆಟೋಕ್ಕೆ ರೊಕ್ಕ ಹಾಕೊಂತ ಅಡ್ಡಾಡ್ರಿ ಅಲ್ರಿ. ಚಿಲ್ಲರೆ ನಾನು ನಡಿತೀನಿ, ಅವಾಗ ತ್ರಾಸ ಆಗೋದಿಲ್ಲನ? ನೀನ ಬಾ ಅಂದ್ರೆ ಕೇಳೋದಿಲ್ಲ. ಖಾಲಿ ಇದ್ನೇನ್ರಿ ನಾ ಕಾಯಿಪಲ್ಲೆ ಮಾರ್ಕೆಟಿಗೆ ಬರಾಕ? ನಾನು ಇಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಲ್ಲ. ಮೊದ್ಲೇನ ಎಲ್ಲರೂ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ವಿ, ಇಬ್ರು ಅಲ್ಲೇ ಊಟ ಮಾಡ್ತಿದ್ವಿ, ಅಮ್ಮಗೊಂದು ತೊಗೊಂಬರ್ತಿದ್ವಿ, ನಡೀತಿತ್ತು. ಈಗ ನಾನೊಬ್ಬಕ್ಕೆ ಕೆಲಸ ಮಾಡೋದು, ನಾನೊಬ್ಬಕ್ಕೆ ಅಲ್ಲೇ ಉಣ್ಬೇಕು. ಇಲ್ಲಿ ತೊಗೊಂಬರಕತ್ರ ಸರ್ ಯಾಕಂತ ಕೇಳ್ತಾರ, ಬೈತಾರ. ಹಂಗಾಗಿ ಮನೆ ಕಾಯಿಪಲ್ಲೆ ತೊಗೊಂಬರ್ರಿ ಅಂದೆ ನಾನು. ಅದು ಬೇರೆ ಮಾತು. ಚಿಲ್ಲರ್ ಕೊಡ್ರಿ, ಕೊಡವಲ್ರಲ್ಲ. ಚಿಲ್ಲರ್ ಇಲ್ಲ ಅಂದರೆ ಆಟೋಕ್ಕೆ ರೊಕ್ಕ ಕೊಟ್ಟೆ. ಅದಾದಮೇಲೆ ಅಲ್ಲಿ ಅವ್ವ ನಾನು ಒಂದೊಂದು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಇನ್ನೊಂದು 100 ರೂಪಾಯಿನೇ ಉಳ್ದೈತೆ ಅಷ್ಟೇ ಕೈಯಾಗ. ಎದಕ್ಕಾರ ಬೇಕಲ್ಲೇ ಇರ್ತಗ, ಮತ್ತೇನು ಅದನ್ನು ಚಿಲ್ಲರ್ ಕೇಳ್ತಿ ಅಂದಂಗೆ. ಇದು ಏನದು ಇಷ್ಟೊತ್ತಾದ್ರೂ ಹೋಗಿಲ್ಲ, ಯಾಕಿಲ್ಲ ನಿಂತಿ? ನಾ ಹೋಗ್ತೇನೆ. ಹೌದು, ಈ ಸಲ ಬಂದಿದ್ದ ಪಗಾರ ಏನೋ ಮಾಡಿದೆ ಅಂದ್ರಲ್ಲ ನೀವು? ಮತ್ತೇನು ಮಾಡಿದ್ನಪ್ಪ ಇವ? ಮತ್ತೇನು ಹಿಡ್ಕೊಂಡು ಬೀಳ್ತತೆ ಏನ? ನಾನಾ ಈ ಸಲ ಪಗಾರ ಹೇಳಿದ್ನಲ್ಲ ನಿಂಗೆ. ಅದು ಇವ ರೊಕ್ಕ ಕೊಟ್ಟು ಬಂದಿದ್ದ, ಅವಂಗೆ 50 ಸಾವಿರ ಕೊಡೋದೈತಿ, ಅದ್ರಾಗ 20 ತೊಗೊಂಡನ, ಇನ್ನು 20 ಕೊಡೋದಕ್ಕತಿ ಅಂತೇಳಿ. 20 ಕೊಟ್ರಿ ಅವಂಗ? ಹ್ಞೂ. ಯಾಕೆ ನಿಮ್ಮ ಜೀವಮಾನ ಪೂರ್ತಿ ಸುಳ್ಳು ಹೇಳೋದು ಬಿಡಬಾರ್ದಂತ ತೀರ್ಮಾನ ಮಾಡ್ಕೊಂಬಿಟ್ಟಿರೇನು? ಯಾಕ್ಲೇ ಏನಾತ? ಅಲ್ಲ ನಾನು ಏನಂದೆ ಈಗ? ಸುಳ್ಳಲ್ಲಿ ಹೇಳಕತ್ತೀನಿ, ಬರೇ ಏನಾರ ಒಂದು ಅಂತೀನಿ ನೋಡಿ ನೀನು. ಮತ್ತೇನ್ರಿ? ಮತ್ತೇನ ಸುಳ್ಳು ಹೇಳಕತ್ತಿಲ್ಲ ನೀವಂಗಾರ? ತಲೆ ಕೆಡ್ಸಕತ್ತ. ಹಾವು ಬಂದಿದ್ದ ರೊಕ್ಕ ಕೊಟ್ಟವ 10,000 ರೂಪಾಯಿ ಕೊಟ್ಟಿರಿ, ಇನ್ನು 10,000 ಕೊಟ್ಟಿಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋದು ಆಗೋತ್ತನ? ಫೋನ್ ಹಚ್ಚಿದ್ರಿ ಎಬ್ಸಂಗೂ ಇಲ್ಲಂತೆ, ಬಾಯಿಗೆ ಬಂದಂಗೆ ಮಾತಾಡ್ತೀರನ? ಅವಂಗ ವಾಪಸ್ ಏನೋ ಅವ ಬಂದಿದ್ನ ಸುಳ್ಳು ಮರ, ಏನ ರೊಕ್ಕ ಕೊಟ್ಟೇನಿ ಎಲ್ಲ ಸುಳ್ಳು. ಹೌದಾ? ಸುಳ್ಳು ಹೇಳನೇನ್ರಿ ಅವ? ಎಷ್ಟಿರ್ಬೇಕು ನೋಡು, ರೊಕ್ಕ ತಗೊಂಡು ಹಿಂಗೆ ನಾಟಕ ಮಾಡಬಾರ್ದಪ್ಪ ಮನುಷ್ಯ. ಹಾ ಸುಳ್ಳು ಹೇಳನವ. ಅವ ಅದನಲ್ಲವ, ಬರಬ್ಬರಿ ಇಲ್ಲವ. ಯಾವಾಗ ಒಂದು ಸಾಲ ಕೊಟ್ಟು ಮುಗ್ದೈತೆ ಅನ್ನಂಗೈತಿ. ಫೋನ್ ಹಚ್ಚಿರಿ ಇಲ್ಲ ಅವನಿಗೆ, ಸರ್ಯಾಗಿ ಮಾತಾಡ್ತೀನಿ. ಬೇಡ ಫೋನ್ಗಿನೆಲ್ಲ ಬೇಡ. ಮತ್ತೆ ಸರಿ ಅನ್ಸಂಗಿಲ್ಲ, ಎಂತಿ ಕಡೆ ಹೇಳಿ ಬೈಸ್ಯಾನ ಅಂತೇಳಿ ಸಿಟ್ಟು ಬಂದ್ರು ಬಂದಾತವಂಗ, ಅದಕ್ಕೆ ಬೇಡ. ನಿಮ್ಮ ಬಂಡವಾಳ ಬೈಲಕತ್ತಂತೇಳಿ ಅಮ್ಮ ಅವ್ರು ಬಂದವ್ರು ಹೇಳಿದ್ರಲ್ಲ 10,000 ರೂಪಾಯಿ ಅಷ್ಟೇ ಕೊಟ್ಟಾರಂತಿವ್ರು. ಇನ್ನೂ 45,000 ರೂಪಾಯಿ ಕೊಡ್ಬೇಕ್ರಿ, ಕೊಟ್ಟಿಲ್ಲ, ಬಡ್ಡಿ ಸೇರೈತಿ ಅಂತ ಹೇಳಕತ್ತಾರ ಅವ್ರು. ಗೊತ್ತನ? ಅಲ್ಲ ಇವರು 20,000 ಕೊಡ್ತೇನೆ ಅಂತ ಹೇಳಿದ್ರಿ ಇಲ್ಲಮ್ಮ. 10,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಏನು ಮಾಡ್ಯಾರ ಅಂತೇಳಿ ಗೊತ್ತಿಲ್ಲ. ಈಗ ನೋಡಿದ್ರೆ ನಾ ಕೊಟ್ಟಿದ್ದು ಕಾಯಿಪಲ್ಲೆ ರೊಕ್ಕದಾಗ ಅರ್ಧ ಚಿಲ್ಲರ್ ಇಟ್ಕೊಂಡಾರ. ಮತ್ತೆ ಹಂಗಾರೆ ಏನು ಮಾಡಿದ್ರು ಕೇಳ್ರಮ್ಮ ಇವ್ರನ್ನ. 10,000 ರೂಪಾಯಿ ಏನು ಮಾಡ್ಯಾರ ಕೇಳ್ರಿ. ಹೌದೇನ್ಲ? 10,000 ಕೊಟ್ಟಿಯಾ? ಉಳಿದಿದ್ ರೊಕ್ಕ ಏನು ಮಾಡಿದೆ ಹಂಗಾರೆ? ಅವ ಆಕಿ ಮಾತು ಏನು ಕೇತಿ? ಅವ ಸುಳ್ಳು ಹೇಳನ್ ಬೇವ. ಹಂಗ ಜಗಳ ಹಚ್ಬೇಕಂತೇಳಿ ನಾ ಫೋನ್ ಎಬ್ಸಿಲ್ಲಲ್ಲ, ಸಿಟ್ಟು ಬಂತವಂಗ, ಅದಕ್ಕೆ ಹಂಗೆ ಹೇಳಾನ ಅಷ್ಟೇ. ನೀವು ಮಂದಿ ಮಾತಿಗೆ ಭಾಳ ಮರ್ಯಾದೆ ಕೊಡ್ತೀರಿ ಬಿಡ. ನೀವು ಮಂದಿ ಮಾತು ಭಾಳ ನಂಬ್ತೀರಿ, ಮನೆಯವ್ರಿಗಿಂತ ಹೆಚ್ಚಾಗ್ಯಾರ ನಿಮಗೆ ಮಂದಿ. ನಿಮ್ಮಷ್ಟು ಸುಳ್ಳು ಹೇಳಲ್ಲ, ಅದಕ್ಕೆ ಮಂದಿ ಮಾತಿಗೆ ಮರ್ಯಾದೆ ಕೊಡ್ತೇವೆ ನಾವು. ಏನಂತ ಮಾತಾಡ್ತೀರಿ ನೀವು? ಯಾಕೆ ನಿಮ್ಮ ಜೀವಮಾನ ಪೂರ್ತಿ ಸುಳ್ಳು ಹೇಳೋದು ಬಿಡಬಾರ್ದಂತ ತೀರ್ಮಾನ ಮಾಡ್ಕೊಂಡಿರನ? ನಿಮ್ಮ ಕಾಲು ಬೀಳ್ತೇನಪ್ಪ. 10,000 ರೂಪಾಯಿ ಏನು ಮಾಡಿದೆ ಅಂತ ಹೇಳಿ ನನಗೆ. ಓಹೋ, ನನಗೆ ಅನ್ನಿಸ್ತೈತಿ ನೀವು ಇಷ್ಟು ಹೆದರ್ತಾ ಇರೋದು ನೋಡಿದ್ರೆ 10,000 ರೂಪಾಯಿ ಮತ್ತೆ ಜೂಜಾಡಿರಿ ನೀವು. ಹೌದಿಲ್ಲ? ನಿಮಗೆ ಆ ಚಾಳಿ ಇನ್ನೂ ಹೋಗಿಲ್ಲ ನಿಮಗೆ. ನನ್ನ ಕರ್ಮ, ಇಷ್ಟು ದಿನ ಮದುವೆ ಆಗ್ಲಾರ್ದಂಗಿದ್ದೆ ನಾನು ನನ್ನ ಪಾಡಿಗೆ. ನಾನು ಒಂದು ಒಳ್ಳೆ ಹುಡುಗನ ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೆ. ಅಷ್ಟ್ರಾಗ ತಾಯಿ ಮಗ ಇಬ್ಬರಾದೇವಿ, ನಾನು ಇಲ್ಲೇ ಕೆಲಸ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದೆ. ಗಳಿಗೆ ಒಳಗೆ ಏನೇನು ಹೂವನ್ನ ತಾಳೆ ಕಟ್ಟಿಸ್ಕೊಂಡು ಏನೋ ಹೊತ್ತಾಗ ನಮ್ಮಪ್ಪ ನಮ್ಮವನು ಇದ್ದಿದ್ರು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನೋಡ್ತಿದ್ರು, ನೋಡಿ ಮದುವೆ ಮಾಡ್ತಿದ್ರು. ನಾನು ಅದನ್ನೆಲ್ಲ ಮಾಡಲಿಲ್ಲ, ಏನಿಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು ನೀನು ಹುಟ್ಟ ಲೋಫರ್ ಅದಿ ಅಂತೇಳಿ, ಇಷ್ಟು ಸಾಲ ಮಾಡ್ಕೊಂಡಿ ಅಂತೇಳಿ. ಅದಕ್ಕಾಗಿ ಬಿಟ್ಟೋಗ್ಯಾಳ. ಈಗ ನಾನು ನಿನ್ನ ಮದುವೆ ಮಾಡ್ಕೊಂಡು ಈಗ ನಾ ಹೇಗಾಕತ್ತೇನೆ. ಅಯ್ಯೋ ನನ್ನ ಹಣೆ ಬರ ಯಪ್ಪ ದೇವ್ರ. ಆಕಿ ಕೂಸಾಗಿನ ಬಿಟ್ಟೋಗ್ಯಾಳ. ನಾ ಏನು ಕೂಸಾಗ ಮಟ್ಟ ಕಾಯಲ್ಲಪ್ಪ ಯಪ್ಪ. ಈ ನಮ್ನಿ ಸಾಲ ಮಾಡ್ಕೊಂಡಿಲ್ಲ. ನಿನ್ನ ಜೊತೆಗೆ ನಾ ಯಾಕೆ ಜೀವನ ಮಾಡಲಿ? ಇಲ್ಲ ನಿನ್ನ ಜೊತೆಗೆ ನಾ ಬಾಳಕ್ಕೆ ಒಲೆ ನಿನ್ನ ಸಾಬ್ರಿ ಬೇಡ ನನಗೆ. ಎಲ್ಲಾರ ಹೊಕ್ಕನಿ ಏನಾರ ಮಾಡ್ತಾನೆ, ನನ್ನೇನು ಕೇಳ್ಬೇಡ ನೋಡಷ್ಟೇ ಹೇಳೇನೀಗ. ಬೇಡವಾ ಬೇಡ, ಹಂಗೆ ಮಾಡಕ್ಕೆ ಬೇಡ. ನಾ ಏನು ಹೇಳವ, ನನಗೆ ಸಾಕಾಗೈತತ್ತಾಗ. ಈಗ ಹೆಂಗೆ ಮದುವೆ ಮಾಡ್ಕೊಂಡಿಬ್ರು ಚಂದ ಅದೀರಿ, ಸಾಲಲ್ಲ ಏನು ಅವ ತಿಳ್ಕೊತಾನೆ. ಇನ್ಮ್ಯಾಗ ರೂಪಾಯಿನೂ ಅವ ಎಲ್ಲಿ ಕಟ್ಟಾಡ್ಬೇಡ ಅಂತ ನಾ ಹೇಳ್ತೇನೆ. ಏನು ನಂದು ತಪ್ಪಾಗಿದ್ದದ, ನಾ ಒಂಚೂರು ಇದ್ರ ಕಡೆ ಲಕ್ಷ್ಯ ಕೊಡಬೇಕಿತ್ತು, ಕೊಡಲಿಲ್ಲ. ಈರಡ ನೀ ಹಂಗೆ ಬ್ಯಾರೆ ಹೊಕ್ಕನಿ ಅನ್ನೋ ಮಾತಾಡಬೇಡ ಈಗ. ಏನವ? ಇಲ್ಲಿ ತಗೋರ, ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ. ಹಾಳಾದ ಚಟ ಕಲ್ತ್ಬಿಟ್ಟೇನಲ್ಲ. ಇವತ್ತರ ಗೆಲ್ಬೋದ ಏನ ಅಂಥೇಳಿ ಆಸೆ ಬಂದ್ಬಿಡ್ತದ. ಸುಡ್ಗಾಡತ್ತಾಗ ಎಷ್ಟು ಮೋಸಕ್ಕೇನು ಗೊತ್ತ ನಾನು. ಅದು ಆಡುವತ್ನೇ ಒಂಥರ ಹೆಂಗೆ ಅನಿಸುತ್ತಂದ್ರೆ, ಇದೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು? ಅಕಸ್ಮಾತ್ ಏನಾರ ಗೆದ್ದುಬಿಟ್ರೆ, 1 ಲಕ್ಷ 2 ಲಕ್ಷ ಏನಾರ ಗೆದ್ದುಬಿಟ್ರೆ ಅನ್ನೋ ಹಂಗೆ ತಲೆಯಾಗಿ ಬರ್ತದ. ಅದು ನನಗೆ ಅವಾಗೊಂದು ಇವಾಗೊಂದು ಪ್ರಯತ್ನ ಮಾಡೋಣ ಅಂತ ಮಾಡಕ್ಕೆ ಹೋಗಿ ಇಷ್ಟು ಬಜಿತ ಆಗ್ಬಿಟ್ಟೈತಿ. ಓಹೋ ಹೌದಾ? ಅಬ್ಬಾ ಗೆದ್ದುಬಿಟ್ರೆ
ನಿಮ್ಮ ಹಣೆ ಬಾರ್ದಾಗ ಗೆಲ್ಲದ ಇದ್ದಿತ್ತಂದ್ರೆ ಹಿಂಗ್ಯಾಕೆ ಪಾಪರ್ ಚಿಟ್ಟಾಗಿ ಜೀವನ ಮಾಡ್ತಿದ್ರಿ ನೀವು? ಇಲ್ಲಿ ನೋಡ್ರಿ, ಆಯ್ತಾ ಹರಾಮದ್ ರೊಕ್ಕ ಪುಕ್ಸೆಟ್ಟಿ ಯಾರಿಗೂ ಬರಲ್ಲ, ಹಣ ಸುಮ್ಮನೆ ಯಾರಿಗೂ ಬರಲ್ಲ. ಏನ ಅದನ್ನ ತಿಳ್ಕೊಂಡು ಜೀವನ ಮಾಡೋದು ಕಲೀರಿ, ರೂಪಾಯಿ ದುಡಿಯೋದು ಕಲೀರಿ. ಅಲ್ಲ ರೀ, ಹೋಗಿ ಆ ನಮ್ನಿ ಇಲ್ಲೋಡ, ಅದು ಕಂಪ್ಯೂಟರ್ ಆಟ ಅದು. ಇಲ್ಲೋಡಿಲೆ ಒಂದ್ಸಲ ಗೆದ್ದಂಗೆ ಮಾಡ್ತೈತಂತೆ, ಗೆದ್ದಂಗೆ ನಿಮ್ಮನ್ನ ಗೆಲ್ಲಿಸತಂತೆ. ನಿಮಗೆ ಏನಂತ ಬಿಡ್ತೈತಿ, ನಿಮ್ಮಂತವಕ್ಕೆ ರುಚಿ ಎತ್ತಿ ಬಿಡ್ತೈತಿ. ಅವಾಗ ಏನು ಮಾಡ್ತೀರಿ, ಓ ಗೆಲ್ತೀವಿ ಮಸ್ತ್ ಗೆದ್ದಲ್ಲ ನಂತೆ ಮತ್ತೆ ಕಟ್ಟಾಡ್ತೀರಿ. ನೀವು ಎಂಥ ಸ್ಟ್ರಾಟಜಿ ಯೂಸ್ ಮಾಡ್ರಿ, ಬೇಕಾದ ಟ್ರಿಕ್ ಯೂಸ್ ಮಾಡ್ರಿ, ಬೇಕಾದ್ ಮಾಡ್ರಿ, ಅದು ಕಂಪ್ಯೂಟರ್ ಕೈಯಾಗಿರ್ತೈತಿ. ಅಲ್ಲಿರ್ತಾರೆ ಮೇಲೆ ಅವರು ನಿನ್ನ ಗೆಲ್ಲಿಸ್ಬೇಕು ಸೋಲಿಸ್ಬೇಕು, ಅವ್ರ ಕೈಯಾಗಿರ್ತೈತಿ. ಲಾಸ್ಟಿಗಾದ್ರೂ ನಿನ್ನ ಸೋಲಿಸ್ತಾರೆ ಅವ್ರು, ಗೆಲ್ಲಿಸಂಗಿಲ್ಲ ಅವ್ರು. ಏನ ಇದನ್ನ ಯಾವಾಗ ತಿಳ್ಕೊತೀರಿ ಏನ? ಸಣ್ಣ ಮಕ್ಳಿಗೆ ಅರ್ಥ ಆಗದು, ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಏನು ಹೇಳ್ಬೇಕಪ್ಪ ನಾನು ಅಂತ ನಾತಾಗ. ಇಲ್ಲೋಡ, ನಾ ಹೇಳ್ತಾ ಇದ್ದಂಗೆ ಹೇಳ್ರಿ, ಇವತ್ತು ಲಾಸ್ಟ್. ಈ ಥರ ಇನ್ನೊಂದ್ಸಲ ಏನಾರ ನಡೆದ್ರೆ ಇನ್ನು ಒಂದು ನಿಮಿಷನೂ ನಾನು ನಿಮ್ಮ ಜೊತೆಗೆ ಇರಂಗಿಲ್ಲ. ಹೇಳಕತ್ತೀನಿ ಈಗ. ಪುಣ್ಯ ಹಾಲಕಟ್ಟ ಬಾಡ್ಯ. ನಿನಗೆ ಜೋಕ್ ಮಾರ, ಒಬ್ಬಕ್ಕೆ ಬಿಟ್ಕೊಟ್ಟು ಹೋದ್ಲಿ, ಇನ್ನೊಂದು ಲಗ್ನ ಆಗಿ ಹೆಂಗೆ ಜೀವನ ಮುಂದುವರ್ಸ್ಕೊಂಡು ಹೋಗೋದು ಬಿಟ್ಟು ಅಬ್ಬೆ ಪರಿಗತ್ತೆ ಬದುಕಬೇಕಂತ ಮಾಡಿ. ಅಬ್ಬೆ ಪರಿ ಹೆಂಗೆ ಬಾಳ್ಬೇಕಂತ ಮಾಡಿ ಏನ್ ತಿಳ್ದಂಗ. ಇಲ್ಲೋಡ, ನಾನೇ ನಿನ್ನ ಹೆಚ್ಚು ದಿನ ಬದುಕಿರಂಗಿಲ್ಲ. ಇವತ್ತ ನಾಳೆ ನಾನು ಸತ್ತು ಹೋದ್ನೆ ಅಂದ್ರೆ ಬೀದಿ ಬಿಕಾರಿ ಆದಿ. ಮತ್ತೆ ಹಿಂದಾಗಡೆ ಹೆಂಡ್ತಿನಾರ ಚಂದಾಗಿ ನೋಡ್ಕೊರ್ಲ, ನಾಳೆ ಮಕ್ಕಳು ಮರಿ ಆದ್ರೆ ನಿಂದು ಅಂತ ಒಂದು ಕುಟುಂಬ ಆಗಲಿ. ಏನ ಅಬ್ಬೆ ಪರಿಗತೆ ಇರಬೇಡ, ಹೇಳೋದು ಕೇಳು. ನೀ ನನಗೆ ಹೇಳ್ತಿ ಬರೇ, ಇವತ್ತು ನಿನ್ನ ಸೊಸಿ ಏನು ಮಾಡ್ಯಾಳ ಗೊತ್ತನ? ಅಕ್ಕಿ ಏನು ಮಾಡಿದ್ಲಲ್ಲ, ಇಷ್ಟೊತ್ತು ಸುಮ್ಮನೆ ಇದ್ದಲ್ಲ, ಮತ್ತೆ ಹೇಳೋದಕ್ಕೆ ಬೇಡ. ಈಕೆ ಏನು ಮಾಡ್ತಾಳ? ಆಕಿ ಸುಮತಿ ವಿಡಿಯೋದಾಗೆಲ್ಲ ಹೇಳಾಳ, ನನ್ನ ಗಂಡ ನಾಲಾಯಕ್ಕದನ, ಅವಂಗ ಹುಟ್ಟಿದ ಖುಷಿ ಮಕ ನೋಡ್ಬೇಕು ಅನ್ನೋದಿಲ್ಲ, ಸಾಲ ಮಾಡ್ಯಾನ, ಊರು ತುಂಬ ಬೇಬರ್ ಸಿಗತ್ತೆ ಅಡ್ಡಾಡಕತ್ತಾನ, ಅದಕ್ಕೆ ಅವ್ನು ಕೈ ಬಿಟ್ಟೇನಿ, ಅವ್ನ ಬಗ್ಗೆ ಇನ್ಯಾರು ನಂಗೆ ಪ್ರಶ್ನೆ ಮಾಡಬೇಡ್ರಿ, ಹಂಗ ಹಿಂಗ ಬಾ ಈಗ ಬಂದಂಗೆ ನನ್ನ ಮರ್ಯಾದೆ ತೆಗ್ದಾಳ ಗೊತ್ತನ? ಹುಟ್ಟ ರಮ್ಯ ಆಡವ ಲೋಪರ್ ಅದಾನ, ಅವು ನಾಲಾಯಕ ಅವ್ನು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡೀನಿ, ನಮ್ಮ ಕುಟುಂಬದವ್ರ ಕಡೆನೇ 3 ಲಕ್ಷ ರೂಪಾಯಿ ಮೋಸ ಮಾಡ್ಯಾನ, ಎಲ್ಲ ಏನು ಬೇಕದನ್ನ ಫೋನ್ಯಾಗ ಎಲ್ಲ ಪಿನ್ ಟು ಪಿನ್ ಹೇಳಾಳ ಗೊತ್ತನ? ಓಹೋ, ಮತ್ತೆ ವಿಡಿಯೋ ನೋಡಕ್ಕೆ ಶುರು ಮಾಡಿರನ ಆಕಿದ? ಮತ್ತೆ ನೀವು ಮಾಡಿದ್ದನ್ನೇ ಹೇಳಾರ ಅವರೇ ನಿಮ್ಮ ಫೋಟೋ ತೋರಿಸಿ ಹೇಳಿಲ್ಲಲ್ಲ. ಮಾಡಿ ಗಂಡ ಎಲ್ಲಿ ಅಂತ ಕೇಳಿದ್ದಕ್ಕೆ ನೀವೇ ಅಲ್ಲ ಕಮೆಂಟ್ ಆಗ್ತಿದ್ದಿದ್ದು. ಅಯ್ಯೋ ಮೇಡಮ್, ನಿಮ್ಮ ಗಂಡ ಎಲ್ಲೇ, ನೀವು ಗಂಡನ ಬಿಟ್ಕೊಂತೀರನ ಅಂತ ನೀವು ಅಲ್ಲ ಕಮೆಂಟ್ ಆಗ್ತಿದ್ದಿದ್ದು. ಅದಕ್ಕೆ ಹೇಳಾರ ಇದ್ದಿದ್ದು ಹೆಂಗೈತೆ ಅಂತೇಳಿ. ಇನ್ನೊಂದು 4 ಕಮೆಂಟ್ ಹಾಕ್ರಿ, ಫೋಟೋ ತೋರಿಸಿ ಹೇಳ್ತಾರೆ. ಅವಾಗ ನೋಡ್ರಿ, ನಾಯಿಗೆ ಸಿಗೋ ಮರ್ಯಾದೆನೂ ನಿಮಗೆ ಸಿಗಲ್ಲ. ಮತ್ತು ಅವ್ರು ವಿಡಿಯೋ ಮಾಡಿದ್ದು ಹೇಳ್ತಾರೆ. ಅವ್ರ ಜೀವನ ಹಾಳು ಮಾಡಕ್ಕೆ ಹೋಗಿ ನಿಮ್ದು ಹಾಳಾಗಿರೋದು ಈಗ. ಮೊದಲು ಅದನ್ನ ಕೈ ಬಿಡ್ರಿ, ನಿಮ್ದು ನೀವು ನೋಡ್ಕೊರಿ. ಇದನ್ನ ಇಷ್ಟ ಬಿಡ್ತೇನೆ ಅಂತ ಮಾಡಿ ಅಂದ್ರೆ ಹೋಗಕ್ಕೆ ಮರ್ಯಾದೆ ತೆಗೆದು ಬರ್ತಾನೆ. ಈಗ ಅದು ಹೆಂಗಕ್ಕೆ ಹೇಳಿದ್ಲಕ್ಕೆ ಬಿಡ್ತೇನೆ ಅಂತ ಮಾಡಿ ಏನಕ್ಕಿನ್ನ? ಅಯ್ಯೋ ದೇವ್ರೆ, ಈ ಹುಡುಗಗೆ ಏನು ಬಂತಪ್ಪ ಅಂತ ನಾನು ಅತ್ತಾಗ ಅಲ್ಲಿ ಯಾಕೆ ಹೊಂಟ ನೀವನ? ಶೂ ದೇವ್ರೆ. ಅತ್ತಿಯಾರ, ನೀವೇನು ತೆಗಿ ಕೆಡಿಸ್ಕೊಬೇಡ್ರಿ, ನಾಯಿ ಹೊಡೆದಂಗೆ ಹೊಡೆಸ್ಕೊಂಡೇ ಬರೋದು ಅಲ್ಲಿಂದ. ಇಲ್ಲ ನೀವು ಹೋರಿ, ಜೊತೆಗೆ ಹೋರಿ ಅಂತ ಮಗನ ಹೆತ್ತ ತಪ್ಪಿಗೆ ಏನು ಮಾಡೋಕ್ಕಾಗಲ್ಲ. ಹೋರಿ ತಡಿಲಾ, ನಾನು ಬಂದೆ. ಅಲ್ಲೆಲ್ಲ ಹೊಂಟಿಯಪ್ಪ. ಛೀ, ಎಂಥ ತಾಯಿ ಮಗ ಅಪ್ಪ ದೇವ್ರೆ. ಅಯ್ಯೋ ದೇವ್ರೆ, ಇಂಥ ಮಗನ ಹೆರೋದಕ್ಕಿಂತ ಈ ತಾಯಿ ಬಂಜಿ ಆಗಿದ್ದಿದ್ರೆ 2 ಹೆಣ್ಮಕ್ಳ ಜೀವನ ಉಳಿತಿತ್ತು. ಅಯ್ಯೋ ದೇವ್ರೆ, ನಾನು ಒಳ್ಳೆ ಕಟ್ಕೊಂಡಲ್ಲಪ್ಪ ಈ ಮನುಷ್ಯನ. ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತಂತ ಇವನ್ನದು ಹೆಂಗೆ ಮದುವೆ ಮಾಡ್ಕೊಂಡೆ? ಮೊದಲೇನಾರ ವಿಚಾರ ತಿಳ್ಕೊಂಡಿಲ್ಲ. ಈಗ ನೋಡು, ಯಾರನಾರ ಇವನ್ ಕೈ ಬಿಟ್ಟು ಬೇರೆ ಯಾರನಾರ ಮದುವೆಗೇನೆ ಅಂದ್ರು ಆಗಕ್ಕಾಗಲ್ಲ. ಹಣೆ ಬಾರ, ಇದನ್ನೊಳೆ ಕಟ್ಕೊಂಡಲ್ಲ ಇವ. ಅಕ್ಕ ನೋಡಿಲಿ, ನಿನಗ ಏನು ತಂದೇನಿ? ಅಯ್ಯ ಮಾವಿನಕಾಯಿ ಎಲ್ಲಿ ಸಿಕ್ವ ಇವ? ಅಕ್ಕ, ನನ್ನ ಗೆಳತಿ ರೇಷ್ಮೆ ಅದಾಳಲ್ಲ, ಅವ್ರ ಹೊಲದಾಗ ಆಗಿದ್ವಿ. ನಂಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಹಾಕಿ ಮಾತಾಡತ್ತಿದ್ವಿ. ನಾನು ದೌಡ್ ಮನೆಗೆ ಹೋಗ್ತೇನೆ ಅನ್ನೆ. ಅವಾಗ ಅಕ್ಕಿ ಯಾಕೆ ಏನೋ ಸ್ವಲ್ಪ ಕುಂತು ಹೋಗ ಅಂದ್ಲ. ಇಲ್ಲ, ನಮ್ಮ ಅಕ್ಕ ಬಂದಾಳ, ನಾ ಹಿಂಗೆ ಪ್ರೆಗ್ನೆಂಟ್ ಅದಾಳ, ನಾಕಿ ಬಂದಾಳ, ನಾ ಹೋಗ್ಬೇಕು ಅಂದೆ. ಅವಾಗ ಅಕ್ಕಿ ನಮ್ಮ ಹೊಲ್ದಾಗ ಮಾವಿನಕಾಯಿ ಒಬ್ಬ ಕೊಡ್ತೇನೆ, ನಿಮ್ಮ ಅಕ್ಕಾಗ ಒಯ್ದು ಕೊಡ ಅಂತೇಳಿ ಪಾಪ ಕೊಟ್ಲ. ಗೊತ್ತನ? ಅಲ್ಲಿ ಒಂದು ಗಿಡದಾಗ ನೋಡಿದೆ, ಹಣ್ಣಾಗಿತ್ತು. ಅದನ್ನ ನೋಡಿ ಮತ್ತೆ ಹೊಳ್ಳಿ ನೋಡಿಲೆ, ಇದು ಏನದು ಹಣ್ಣಾಗಿತ್ತಲ್ಲ, ಅದನ್ನ ಎದ್ದು ಮ್ಯಾಗ ಗಿಡ ಹತ್ತಿ ತಗೊಂಡೆ ಬಂದೆ. ಬಿದ್ದಿದ್ರ ಗತಿ ಏನೋ ಅಂತ ನಾನು ಅಂತ. ಇನ್ನೊಮ್ಮೆ ಹಿಂಗೆಲ್ಲ ಮಾಡಬೇಡ ನೋಡುವ. ಎಷ್ಟು ಪ್ರೀತಿ, ಇಷ್ಟು ದಿನ ಆದ್ರೂ ನನಗೆ ನೀಕೇನೋ ಒಂದು ಕಸಬರಿ ಕಡ್ಡಿನೂ ತಂದು ಕೊಟ್ಟಿಲ್ಲ. ತಾಯಿ ಮ್ಯಾಗ ಎಂತ ಪ್ರೀತಿ ಅಂತಾನ. ಅಕ್ಕನ ಮ್ಯಾಗ ಭಾಳ ಪ್ರೀತಿ ತಾಯಿಗಿಂತ. ತಾಯಿ ನಾಯಿಗೆ ಹೇಳಿಲ್ಲ, ತಾಯಿ ಮ್ಯಾಗ ಎಲ್ಲಿ ಪ್ರೀತಿ ತಂದಿ? ಅವ ನೀನು ಪ್ರೆಗ್ನೆಂಟ್ ಆಗೋ, ಬೇಕಾದ್ರೆ ತಂದು ಕೊಡ್ತೇನೆ, ನೋಡ್ತೀರ. ಅಯ್ಯ ಮಾನ್ಗೇಡಿ, ಇದೆಯಲ್ಲ ನೀನು ಖಬರ್ಗೇಡಿ, ಊರು ಖಬರ್ಗೇಡಿ. ಅಸೈ, ನಾ ಪ್ರೆಗ್ನೆಂಟ್ ಆಗ್ಬೇಕಾ? ನೀ ಮಾವಿನಕಾಯಿ ತಂದು ಕೊಡ್ಬೇಕಂದ್ರೆ ಹಂದಿ ಉಪ್ಪಿನಕಾಯಿ ಹಾಕೋರಕ್ಕೆ ಬರ್ತಿತ್ತಲ್ಲ, ತೊಂಬ ಇನ್ನೊಂದು 4 ಹೆಚ್ಚಿಗೆ ಹರ್ಕೊಂಡು ಹೋಗಂದ್ಬಿಟ್ಲೆ ಈಡ ಯಾಗ್ಳಾರೆ ಹರ್ಕೊಂಬರೋದು ಬಿಟ್ಟು. ಅಯ್ಯ ಅಂದ್ರೆ ಇನ್ನೊಮ್ಮೆ ಯಾವತ್ತು ಕರೆದಿರ ಬರೋದಲ್ಲಕಿ ನನ್ನ. ಸುಮ್ಕಿರ್ವೆ. ಅಕ್ಕ, ನಿಂದು ಸೀರೆ ಕುಪ್ಸ ಮಾಡ್ತೇವಲ್ಲ, ನಾನು ಅವತ್ತು ಅಕ್ಕಿನೂ ಕರಿಯಕ್ಕೆ ಮತ್ತೆ ಏನು ಅವತ್ತು ಪರಿಚಯ ಮಾಡಿಸ್ತೇನೆ ನಿಂಗೆ. ಏನಂತೆ? ಕರಿ ಇಡೇ ಊರ್ ಮಂದಿನ ಕರಿ, ಅದಕ್ಕೇನಾಗಬೇಕಾಗಿತಿ? ಏಯ್, ಸೀರೆ ಕುಪ್ಸ ಮಾಡೋದು ನಡಿಯಿಲ್ಲ ನಮ್ದ್ರಾಗ. ನಮ್ದ್ರಾಗ ಎಲ್ಲೈತಿ ನಡಿ? ಅಯ್ಯ, ನಮ್ದ್ರಾಗಿಲ್ಲ ಅದು ಅಲ್ವೇ? ನಾ ಪದ್ಧತಿ ಇಲ್ಲ ಅಂತಂದ್ರೆ ಮತ್ತೆ ಹಂಗಾರೆ ನನ್ನ ಮಾವನ ಹೆಂಡತಿಗೆ ಮಾಡಿದ್ರಿ, ಅವಾಗ ಹಿಂಗಿತ್ತು. ಅವಂಗೂ ಬೇಡ ಅಂದೆ ನಾನು. ಅವನ ಹೆಂಡತಿ ಏನೋ ಭಾಳ ಆಸೆ ಪಟ್ಲ ಅಂತ ಮಾಡಿದ್ದ. ಪದ್ಧತಿ ಇಲ್ದ ಹಂಗೆಲ್ಲ ಏನೇನಾರ ಮಾಡಕ್ಕೆ ಹೋಗ್ಬಾರ್ದು, ಕೆಟ್ಟದ್ದಕ್ಕ ಗೊತ್ತನ. ನಡಿ ಇಲ್ಲ ಅಷ್ಟಕ್ಕೂ ನಮ್ಮನೆಗೆ ಎಲ್ಲಿ ಮಾಡ್ತ? ಆ ಹುಡುಗಿ ಮನೆ ಕಡೆ ಅವರೇ ಅಲ್ಲನ ಮಾಡಿದ್ದ. ಅಯ್ಯ ಹುಚ್ಚರ್ ಸಂತಿ ನಿಂದ, ನಾವೆಲ್ಲಿ ಮಾಡೇವಿ? ಪದ್ಧತಿ ಐತಿ, ಯಾಕಿಲ್ಲ? ನಿಂದು ಮಾಡಿತ್ತಲ್ಲ. ಇವ್ರಿ ಸುಮ್ಮನೆ ಇರ್ತೀರನ?
ಅವೆಲ್ಲ ಏನು ಬೇಡ. ಸುಮ್ಮನೆ ಈಗಾಗಲೇ ಬೇಕಾದಷ್ಟು ಸಾಲ ಸಂಧಿ ಮಾಡ್ಕೊಂಡಿರಿ, ಈ ಇದ್ರೊಳಗೆ ಇದು ಬೇರೆ ಬೇಕನ? ಹೌದಪ್ಪ, ನಾನು ನಮ್ಮ ಅತ್ತಿ ಮನ್ಯಾಗ ನಡಿಯಿಲ್ಲ ಅಂತ ಹೇಳ್ಬಿಡ್ತೇನೆ. ನಮ್ಮನೆ ಪದ್ಧತಿ ಇಲ್ಲ ಇದನ್ನ ಮಾಡೋದಂತ ಹೇಳ್ಬಿಟ್ಟೆ ಅಂದ್ರೆ ಅವರು ಸುಮ್ಮನಕ್ಕಾರ. ಯಾಕೆ ಸುಮ್ಮನೆ ಮಾಡ್ಬೇಕಪ್ಪ, ಸುಮ್ಮನಾಗ್ಬಿಡಪ್ಪ, ಹೋಗ್ಲಿ, ಇದೇನು ಖರ್ಚು ಸ್ವಲ್ಪ ಬರ್ತೈತೇನ. ಮತ್ತು ಆಮೇಲೆ ಸೀರೆ ಕುಬಸ, ಬಾಳ್ಯಾಗ ಬಂಗಾರ ಕೊಡು, ಮಗಳಿಗೆ ತಂಬ ಅಂತೇಳಿ ಸುಮಾರು ಖರ್ಚಾಗ್ಬಿಡ್ತೈತಿ. ಅದಕ್ಕೆ ಬೇಡಪ್ಪ, ಅವೆಲ್ಲ ಏನು ಬೇಡ. ನೀ ಸುಮ್ಮನಿರಪ್ಪ, ಇದೆಲ್ಲ ವಿಚಾರ ಮಾಡೋಕೆ ಹೋಗ್ಬೇಡ. ನಮ್ಮ ಗಿರ್ಜವ್ವ ಅಂದ್ರೆ ಗಿರ್ಜವ್ವ ಎಷ್ಟು ಶಾಣೆ ಅದ ನೋಡು. ಹೇಳ್ಬಿಡವ, ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ನಡಿಯಿಲ್ಲ ಅಂತ ಹೇಳ್ಬಿಡ. ಏನು? ಹಾಂ ಚಿಗವ, ಹಂಗೆ ಮಾಡ್ತೇನೆ. ಆದ್ರೆ ಚಿಗವ ಒಂದು ಮಾತು, ಮುಂದೊಂದು ದಿನ ಈಕಿದ ಲಗ್ನ ಆಕತ್ತಲ್ಲ, ಅವತ್ತು ಆಕಿದ ಸೀರೆ ಕಾರ್ಯ ಏನಾರ ಮಾಡಿದರೆ ನಮ್ಮನ್ನು ಕರಿಬೇಡ್ರಿ. ಯಾಕಂದ್ರೆ ಅವತ್ತು ಮತ್ತೆ ಕೇಳ್ಬೋದಲ್ಲ, ಯಾಕೆ ಪದ್ಧತಿ ಇಲ್ಲ ಅಂತಂದರು ಇದು ಹೆಂಗಾತು ಅಂತ ಕೇಳಿದ್ರೆ ಸರಿ ಅನ್ಸಲ್ಲ. ಅದಕ್ಕೆ ಅದ ಅವ್ರ ಗಂಡ ಮನೆಯವ್ರಿಗೆ ಸಂಬಂಧ ತಗೋ, ಅವ್ರು ಬೇಕಂದ್ರೆ ಮಾಡ್ಕೊಳ್ಳಿ. ನಾನು ಅವತ್ತಾದ್ರೆ ಅದನ್ನೇ ಹೇಳ್ತೇನೆ, ನಡಿಯಿಲ್ಲ ಅಂತೇಳಿ. ಏನ ನೀ ತಲೆ ಕೆಡಿಸ್ಕೊಬೇಡ. ಏನು ಆಯ್ತು, ನೀ ಅಷ್ಟು ಹೇಳ್ಬಿಡು. ಈಗ ಕುಂದ್ರ ಕುಂದ್ರ, ನಾವು ಅಡುಗೆ ಮಾಡ್ತೇನೆ.